ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ ನಮಗೆ ದುಃಖ ಎಂತಕ್ಕೆ ಬರುತ್ತೆ, ಆ ದುಃಖಕ್ಕೆ ಕಾರಣ ಯಾರು ಅಂತ ತಿಳಿಸ್ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ನೋಡಿ, ಈ ಮನುಷ್ಯ ಬಂದು ಸಂಘಜೀವಿ. ಈ ಮನುಷ್ಯನಿಗೆ ಹುಟ್ಟದಾಗಿಂದ ಸಾಯೋವರೆಗೂ ಯಾರಾದ್ರೂ ರಕ್ಷಣೆಯಲ್ಲಿದ್ದೇನೆ ಹವ್ಯಾಸ ಇದೆ ಇವನಿಗೆ. ನೋಡಿ, ಪ್ರಾಣಿಗಳ ರೀತಿ ಮನುಷ್ಯ ಅಲ್ಲ. ಏನಕ್ಕೆ ಅಂತಂದ್ರೆ ಇವನಲ್ಲಿ ಮನಸ್ಸಿದೆ, ಮತ್ತೆ ಯೋಚನಾ ಶಕ್ತಿ ಇದೆ, ಮತ್ತೆ ಏನೆಲ್ಲ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ದಾನೆ ಅದಕ್ಕೆ ಇವನು ಬದ್ಧನಾಗಿರ್ತಾನೆ ಕೊನೆವರೆಗೂ ಸಹ. ನೋಡಿ, ನಮ್ಗೆ ದುಃಖ ಪದೇ ಪದೇ ಬರ್ತಾ ಇದೆ, ಆತಂಕ ಆಯ್ತಾ ಇದೆ, ನಮ್ನ ಯಾರು ನಂಬಬೇಕು ಯಾರು ನಂಬಬಾರ್ದು, ಈ ಮನುಷ್ಯರೇ ಸರಿ ಇಲ್ಲ, ಈ ತರ ಹೇಳ್ತಿದ್ದಾರೆ ಅಂತಂದ್ರೆ ಅವರಲ್ಲಿ ಅಜ್ಞಾನ ತುಂಬಿರ್ತದೆ ಅಂತ ಅರ್ಥ. ನೋಡಿ, ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮಲ್ಲಿರುವ ದಡ್ಡತನ ಅಷ್ಟೇನೆ. ಯಾರಲ್ಲಿ ಅಪಾರವಾದ ಜ್ಞಾನ ಇರೋದಿಲ್ಲ, ಚಿಂತನೆ ಇರೋದಿಲ್ಲ, ಯಾವ ಸಮಸ್ಯೆಯನ್ನು ಯಾವ ರೀತಿ ಎದುರಿಸ್ಬೇಕು ಅನ್ನೋದು ಗೊತ್ತಿರಲ್ಲ, ಅವ್ರು ಮಾತ್ರ ಈ ರೀತಿ ಮಾತಾಡ್ತಾರೆ ಸ್ನೇಹಿತರೆ. ನೋಡಿ, ಮುಂದೆ ಹೋಗೋಣ. ಈಗ ನೋಡಿ, ಮಕ್ಕಳಲ್ಲಿ ದುಃಖ ಆಗುತ್ತೆ, ಹಠ ಮಾಡ್ತಾರೆ ಅಂದ್ರೆ ಅವ್ರೇನೋ ವಸ್ತು ಕೇಳಿರ್ತಾರೆ ಅಥವಾ ಏನೋ ತಿನ್ನೋದಕ್ಕೆ ಕೇಳಿರ್ತಾರೆ, ಕೊಡ್ಸಿರೋದಿಲ್ಲ. ಅದು ಬಿಡಿ, ಮಕ್ಕಳ ಸಹಜ ಗುಣ. ಇನ್ನ ವಯಸ್ಕರ ಹುಡುಗರಲ್ಲಿ ಬಂದ್ರೆ ಇವರು ಸಹ ಅತಿ ಹೆಚ್ಚು ದುಃಖದಲ್ಲಿ ಇರ್ತಾರೆ. ಏನಕ್ಕೆ ಅಂತಂದ್ರೆ ಇವ್ರಿಗೆ ಏನೋ ಶಾಲೆಗೆ ಸೇರ್ತಿರ್ತಾರೆ ಅಥವಾ ಕಾಲೇಜಿಗೆ ಸೇರಿಸಿರ್ತಾರೆ, ಅವ್ರಿಗೆ ಇಷ್ಟ ಇರೋದಿಲ್ಲ. ಇಷ್ಟ ಇಲ್ಲದಿದ್ರು ಸಹ ಏನೋ ತಂದೆ ತಾಯಿಗಳು ಅವ್ರಿಗೆ, ಸ್ನೇಹಿತರುಗಳಿಗೆ, ಕುಟುಂಬಸ್ಥರಿಗೆ, ಬೇರೆ ಬೇರೆಯವ್ರಿಗೆಲ್ಲ ಮೆಚ್ಚಿಸೋದಕ್ಕೋಸ್ಕರ ದೊಡ್ಡ ಶಾಲೆಗೆ ಸೇರ್ಸಿರ್ತಾರೆ, ಸಾಲ ಮಾಡಿರ್ತಾರೆ. ಆ ಸಾಲ ಮಾಡಿ ಸಾಲ ತೀರ್ಸ್ಬೇಕಲ್ಲ ಅಂದ್ರೆ ಮಕ್ಳು ದಿನ ಬೈತಾ ಇರ್ತಾರೆ. ನಾನು ಅಷ್ಟು ಸಾಲ ಮಾಡಿದೀನಿ, 2 ಲಕ್ಷ ಮಾಡಿದೀನಿ, 3 ಲಕ್ಷ ಸಾಲ ಮಾಡಿದೀನಿ, ನೀನ್ ಸರಿಯಾಗಿ ಓದು 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 ಅಂದ್ಬಿಟ್ಟು ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾರೆ. ನೋಡಿ, ಇದು ಸಹ ಒಂದು ದುಃಖದ ದೊಡ್ಡ ದುರಂತ. ನೋಡಿ, ಯಾವ ಮಗು ಏನು ಕಲ್ತಿದೆ ಅಥವಾ ಅದಕ್ಕೇನು ಆಸಕ್ತಿ ಇದೆ ಅದನ್ನ ಓದಿಸ್ಬೇಕಾಗಿರೋದೇ ನಿಜವಾದ ವಿದ್ಯಾಭ್ಯಾಸ. ನೋಡಿ, ಅವನಲ್ಲಿ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಬೇಕಾಗಿರೋದು ಮೊದಲನೇ ವಿದ್ಯಾಭ್ಯಾಸ ಅದು. ನೋಡಿ, ಯಾವುದೇ ವಿದ್ಯಾಭ್ಯಾಸ ಆಗ್ಲಿ ಅದು ನಮ್ಮ ಹೊಟ್ಟೆ ಪಾಡಕ್ಕೆ ತುಂಬಿಸ್ಕೊಳ್ಳೋದಕ್ಕೆ ಅಷ್ಟೇನೆ. ಯಾವ್ದಾದ್ರು ಓದಿದ್ರೆ ದೊಡ್ಡದು, ಯಾವ್ದಾನ ಓದಿಲ್ಲ ಅಂದ್ರೆ ಕೆಟ್ಟದು ಅನ್ನೋದೇನಿಲ್ಲ. ಅವನ ಮನಸ್ಸು ಎಷ್ಟು ಬಲವಾಗಿದೆ, ಅವನ ದೇಹದಲ್ಲಿ ಎಷ್ಟು ಜ್ಞಾನ ಇದೆ, ಜನರ ಬಗ್ಗೆ, ಏನು ಪ್ರಕೃತಿ ಬಗ್ಗೆ, ಸಮಾಜದಲ್ಲಿ ಒಳ್ಳೆ ಮಗುನ ಅದು ಅನ್ನೋದು ಗುರುತಿಸೋದೇ ಮುಖ್ಯವಾದ ಉದ್ದೇಶ. ನೋಡಿ, ನಂತರ ಏನು ದಾಂಪತ್ಯದಲ್ಲಿ ಬಂದ್ರೆ ಗಂಡ ಹೆಂಡತಿ ಮದುವೆ ಆಗಿ ಹೊಸದ್ರಲ್ಲಿ ತುಂಬಾ ಅನ್ಯೋನ್ಯವಾಗಿರ್ತಾರೆ. 3 ತಿಂಗಳು, 6 ತಿಂಗಳು, 1 ವರ್ಷನೋ. ನಂತರ ಅವರ ಕೆಲಸದ ಒತ್ತಡನೋ ಅಥವಾ ಬಿಸ್ನೆಸ್ ಕಾರಣಗಳಿಂದನೋ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು ಅತಿ ಹೆಚ್ಚು ಸಮಯ ಕೊಡೋದಿಲ್ಲ. ಅವಾಗೂ ಸಹ ಅತಿ ಹೆಚ್ಚು ದುಃಖಕ್ಕೆ ಕಾರಣ ಆಗ್ತಾರೆ. ನೋಡಿ, ಯಾವುದೇ ಮನುಷ್ಯ ಆಗ್ಲಿ ಅವನ ಏನು ಹೆಂಡತಿ ಇದ್ದಾಳೆ ಅಥವಾ ಗಂಡ ಇದ್ದಾರೆ, ಅವರು ಬೇರೆ ವಾತಾವರಣದಲ್ಲಿ ಬೆಳೆದಿದ್ದಾರೆ, ಇವ್ರ ವಾತಾವರಣ ಬೇರೆ ಇರ್ತದೆ, ಅವರ ವಿದ್ಯಾಭ್ಯಾಸ ಬೇರೆ ಇರ್ತದೆ, ಆದ್ರೆ ಅವರ ದಿನಚರಿಗಳು ಬೇರೆ ಇರ್ತದೆ. ಯಾವಾಗೂ ಸದಾ ಒಬ್ರನ್ನ ಹಿಂದೆನೆ ಬಿದ್ದಿ ಅವ್ರನ್ನ ಪ್ರೀತಿಸ್ಕೊಂಡು ಅವ್ರ ಸಮಯ ಕೊಡ್ಕೊಂಡು ಅಥವಾ ಅವ್ರಿಗೆ ಏನು ಅಟೆನ್ಷನ್ ಕೊಟ್ಕೊಂಡು ಅವ್ರ ಜೊತೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಇದು ತುಂಬಾ ಅರ್ಥ ಮಾಡ್ಕೊಬೇಕು ನಾವು. ನೋಡಿ, ಮನುಷ್ಯ ಅಂತಂದ್ಮೇಲೆ ಅವನಲ್ಲಿ ಸಹಜವಾದ ಗುಣ ಏನು ಅಂತಂದ್ರೆ ಕೆಲಸ ಅತಿ ಹೆಚ್ಚು ಸಮಯ ಇರ್ತದೆ. ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಸಮಯ ಎಷ್ಟಿದೆ ಸ್ವಲ್ಪ ಮಟ್ಟಿಗೆ ಇರ್ತದೆ ಅಷ್ಟೇನೆ. ನೋಡಿ, ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇದರಲ್ಲೂ ಸಹ ನಾವು ಅವರು ಬಂದಾಗ ಅಥವಾ ಏನು ಮಕ್ಳು ಇರ್ತಾರೆ, ಗಂಡ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಯಾರು ಇರ್ತಾರೆ, ಅವ್ರು ಬಂದಾಗ ಅವರ ಬಗ್ಗೆ ನಿಮ್ಮ ಏನು ಕಾಳಜಿ ಇದೆ, ಅವರ ಮೇಲೆ ನಿಮ್ ಪ್ರೀತಿ ಎಷ್ಟು ತೋರಿಸ್ಬೇಕು ಅದನ್ನ ಸತ್ಯವಾಗಿ ತೋರಿಸಿ, ಸತ್ಯವಾಗಿರಿ. ಅವ್ರ ಜೊತೆ ಅತಿ ಹೆಚ್ಚು ಸಮಯ ಏನು ಎಷ್ಟು 1 ಅವರ್ ಸಿಗುತ್ತೋ, ಅರ್ಧ ಗಂಟೆ ಸಿಗುತ್ತೋ ಅವಾಗ ನೀವು ಮನೆಯಲ್ಲಿ ಮೊಬೈಲ್ ಯೂಸ್ ಮಾಡೋದ್ ಬಿಟ್ಟು, ಟಿವಿ ನೋಡೋದ್ ಬಿಟ್ಟು ಅವ್ರ ಜೊತೆ ಕಾಲ ಕಳೀರಿ ಅಥವಾ ಹೊರಗಡೆ ಎಲ್ಲನ ಸುತ್ತಾಡ್ಕೊಂಡ್ ಬನ್ನಿ. ಇದು ಸಹ ನಿಮ್ಮ ದುಃಖಕ್ಕೆ ಕಾರಣ ಆಗಿರ್ತದೆ. ನೋಡಿ, ಇನ್ನು ವಯಸ್ಸಾದಂತ ಕಾಲದಲ್ಲಿ ಮಕ್ಕಳು ಏನ್ ಬೆಳೆದಿರ್ತಾರೆ, ಬೆಳೆದವರೆಲ್ಲ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿಸಿ ಕೆಲವರೆಲ್ಲ ವಿದೇಶಕ್ಕೆ ಹೋಗಿದ್ದಾರೆ. ಅವರು ಸಹ ಏನು ಮನೋರೋಗಿಗಳಾಗಿ ತಂದೆ ತಾಯಿಗಳು ದುಃಖದಲ್ಲಿ ಇರ್ತಾರೆ. ನೋಡಿ, ಅವ್ರಿಗೊಂದು ಹುಷಾರಿಲ್ಲ ಅಂದ್ರೆ, ಒಂದೇನಾರ ಹೊಟ್ಟೆ ಹಸ್ವಾದ ಟೈಮ್ ಸರಿಗೆ ತಿನ್ನೋದಕ್ಕಾಗ್ಲಿ, ಒಂದ್ ಬಿಸಿನೀರ್ ತಗೊಂಡ್ ಕುಡಿಯೋಕ್ಕೂ ಸಹ ಯಾರು ಇರೋದಿಲ್ಲ. ಅವಾಗ ತುಂಬಾ ಮನನೊಂದು ತುಂಬಾ ದುಃಖ ಕಾರಣ ಆಗಿರ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ನೀವೇ ಆಗಿರ್ತೀರ. ನೋಡಿ, ಅತಿ ಹೆಚ್ಚು ವಿದ್ಯಾಭ್ಯಾಸ ಅವ್ರಿಗೆ ತಕ್ಕನಾಗಿ ಭಾಷೆ, ಬಟ್ಟೆ ಅದೆಲ್ಲ ಕೊಡಿಸಿದ್ರೆ ಇವತ್ತು ಹೊರಗಡೆ ಹೋಗಿದ್ದಾರೆ. ಅಥವಾ ದುಡಿಯೋ ನೆಪ ಹೇಳಿ ಕೆಲವರು ಅತಿ ಹೆಚ್ಚು ಮಕ್ಕಳು ಆಚೆಗಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇಲ್ಲಾಂದ್ರೆ ದಿನಾ ಸಂಜೆ ಮನೆಗೆ ಬರ್ಬೇಕಾರೆ ಯುವಕರಾಗಿರ್ಬೋದು ಬೇರೆ ಬೇರೆ ದುಶ್ಚಟಗಳು ದಾಸರಾಗಿ ಕುಡ್ಕೊಂಡು ಪಾನ್ ಪರಾಕು, ಸಿಗರೇಟು, ಇಸ್ಪೀಟು ಅಥವಾ ಜೂಜಾಟನೋ ಯಾವ್ದಾನ ಒಂದು ಆಡ್ಕೊಂಡು ಮನೆಯಲ್ಲಿ ಅವ್ರಿಗೆ ಅಶಾಂತಿಗೆ ಮಾಡಿರ್ತಾರೆ. ತಂದೆ ತಾಯಿಗಳನ್ನ ಸಾಲಕ್ಕೆ ಸಿಲಾಕ್ಸಿ ನರಕ ತೋರಿಸ್ತಾ ಇರ್ತಾರೆ. ಇದು ಸಹ ತಂದೆ ತಾಯಿಗಳಿಗೆ ದೊಡ್ಡ ದುರಂತ ಮತ್ತೆ ಅವರು ದುಃಖಕ್ಕೆ ಕಾರಣ ಆಗಿರ್ತದೆ. ನೋಡಿ, ಅವರವರ ಅಜ್ಞಾನ, ಅವರವರ ಫಲನೇ ಇದನ್ನೆಲ್ಲ ನಾವು ಸಹ ಮನೆಯಲ್ಲಿ ಅವ್ರು ಮಾಡೋದ್ರಿಂದ, ಮಕ್ಕಳು ಮಾಡೋದ್ರಿಂದ ತಂದೆ ತಾಯಿ ಅನುಭವಿಸ್ಬೇಕಾಗಿರ್ತದೆ. ನೋಡಿ, ವಯಸ್ಸಾದಂತ ಕಾಲದಲ್ಲಿ ನೀವು ಅತಿ ಹೆಚ್ಚು ಚಿಂತನೆಗಳು ದೊಡ್ಡದಾಗಿರ್ಲಿ, ಭಗವಂತನ ಧ್ಯಾನ ಮಾಡಿ, ನಿಮ್ಗೆ ಯಾರು ಆಸರೆಯಾಗಿರ್ತಾರೆ ಮನೆ ಅಕ್ಕಪಕ್ಕ ಇರೋರ್ನ ಚೆನ್ನಾಗಿ ಇಟ್ಕೊಬೇಕು. ಅವ್ರ ಜೊತೆ ಪ್ರೀತಿಯಿಂದ ಸ್ನೇಹದಿಂದ ಮಾತಾಡಿಸಿ ಅವ್ರ ಜೊತೆ ಸ್ವಲ್ಪ ಸಮಯ ಕೊಡಿ. ಏನು ನಿಮ್ಮದೇ ವಯಸ್ಸಾದಂತ ಸ್ನೇಹಿತರುಗಳನ್ನ, ಹೊಸ ಸ್ನೇಹಿತನ ಪರಿಚಯ ಮಾಡ್ಕೊಳ್ಳಿ. ಪಾರ್ಕಲ್ಲಿ ವಾಕಿಂಗ್ ಮಾಡೋದಾಗಿರ್ಬೋದು, ಸಂಜೆ ಟೈಮಲ್ಲಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ವಯಸ್ಸಾದಂತರ ಜೊತೆ ಕುತ್ಕೊಂಡು ಮಾತಾಡೋದಾಗಿರ್ಬೋದು, ಅದೇ ಇದು
ದೇವ್ರ ಭಜನೆ ಮಾಡ್ತಾ ಇರ್ತಾರೆ ಎಲ್ಲ ದೇವಸ್ಥಾನಗಳಲ್ಲಿ, ಅನೇಕ ಜಾಗಗಳಲ್ಲಿ. ಅಲ್ಲೆಲ್ಲ ನೀವು ಪಾಲ್ಗೊಂಡು ನಿಮ್ಮ ದುಃಖನ ಸ್ವಲ್ಪ ಸರಿಸ್ಕೊಬೇಕು ಸ್ನೇಹಿತರೆ. ಇನ್ನು ನೋಡಿ, ಇನ್ನೊಂದು ದುಃಖ ಏನಕ್ಕೆ ಮಾಡ್ತಾ ಇರ್ತಾರೆ ಅಂದ್ರೆ, ಸಂಸಾರ ನಿಭಾಯಿಸೋದಕ್ಕೆ, ಸಂಸಾರನ ಕಟ್ಟೋದಕ್ಕೆ, ಸಂಸಾರನ ಮೇಲೆತ್ತೋದಕ್ಕೆ ಏನ್ ಮಾಡಿರ್ತಾರೆ, ಅಥವಾ ಬೇರೆಯವ್ರನ್ನ ಮೆಚ್ಚಿಸೋದಕ್ಕೆ ಅತಿ ಹೆಚ್ಚು ಸಾಲ ಮಾಡ್ಬಿಟ್ಟಿರ್ತಾರೆ. ಈ ಸಾಲನು ಸಹ ನಿಮ್ಮ ದುಃಖಕ್ಕೆ ದೊಡ್ಡ ಕಾರಣ. ಅತಿ ಹೆಚ್ಚು 95% ಜನ ಇವತ್ತು ನರಳ್ತಾ ಇರೋದ ಕಾರಣನೇ ಈ 3 ವಿಷಯಕ್ಕೆ ಸ್ನೇಹಿತರೆ. ಒಂದು, ಸಾಲ ಮಾಡಿರ್ತಾರೆ, ಇಲ್ಲ ಸಾಲಕ್ಕೆ ಶುರುಟಿ ಹಾಕಿರ್ತಾರೆ, ಇಲ್ಲ ಸಾಲ ಕೊಟ್ಟಿರ್ತಾರೆ, ಅವ್ನು ವಾಪಸ್ ಕೊಡ್ತಾ ಇರೋದಿಲ್ಲ, ಇಲ್ಲ ಯಾರ್ಗಾನ ನಂಬಿ ದುಡ್ಡು ಕೊಟ್ಟಿರ್ತಾರೆ, ಅವ್ನು ಕೊಡ್ತಾ ಇರೋದಿಲ್ಲ. ನೋಡಿ, ಇದು ದೊಡ್ಡ ದುರಂತ, ನೋವಿಗೆ ಏನೋ ನಮ್ಮನ್ನ ದಾಸರನ್ನಾಗಿ ಮಾಡ್ಬಿಡ್ತದೆ. ನೋಡಿ, ಇದು ಸಹ ನೀವು ತುಂಬಾ ಅರ್ಥ ಮಾಡ್ಕೊಬೇಕಾಗಿರ್ತದೆ. ಯಾರಿಗೂ ಸಹ ನೀವು ಸಾಲ ಪಡಿಬೇಡ್ದು, ಸಾಲ ಕೊಡಬೇಡ್ದು, ಸಾಲ ಶುರುಟಿ ಹಾಕ್ಬಾರ್ದು. ನೋಡಿ, ಇದ್ದಿದ್ರಲ್ಲಿ ಬದುಕಬೇಕು. ಇದ್ದಿದ್ರಲ್ಲಿ ಬದುಕಿದಾಗ ಮಾತ್ರ ನಾವು ಮನೆಯಲ್ಲಾಗ್ಲಿ ಮನಸ್ಸಲ್ಲಾಗ್ಲಿ ಶಾಂತಿ ಇರ್ತದೆ. ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಅಕಸ್ಮಾತ್ ನೀವು ಕೇಳಿ ಕೊಡ್ತಾ ಇಲ್ಲ ದುಡ್ಡು ಅಂದ್ರೆ ಬಿಟ್ಬಿಡಿ, ಅವ್ರು ಕೊಡ್ಲಿ. ನೀವು ಎಷ್ಟೇ ಅವ್ರ ಬಗ್ಗೆ ಚಿಂತನೆ ಮಾಡಿದ್ರೆ ದುಡ್ಡು ಯಾವತ್ತೂ ವಾಪಸ್ ಬರೋದಿಲ್ಲ. ಅದಕ್ಕೆ ಯಾರಿಗಾನ ದುಡ್ಡು ಕೊಡ್ಬೇಕಾದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಕಾನೂನು ಇದೆ ಆ ರೀತಿ ನೀವು ದುಡ್ಡು ಕೊಟ್ಟು ದುಡ್ಡನ್ನ ಪಡಿಬೇಕಾಗಿರ್ತದೆ. ಸಾಲ ಅಂತೂ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇವಾಗ ನೀವು ಸಾಲ ಮಾಡಿದೀರಾ, ದುಃಖ ಅನುಭವಿಸ್ತಾ ಇದ್ದೀರಾ ಅಂದ್ರೆ ನೋಡಿ, ಯಾವ್ದ್ರಿಂದ ಸಾಲ ಮಾಡಿದೀರಾ ಅದನ್ನೆಲ್ಲ ಮಾರಿದ್ರೆ, ಅವ್ರೆಲ್ಲ ಸಾಲ ಎಲ್ಲ ತೀರ್ಸ್ಬಿಟ್ರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ನಿಮ್ಗೆ ಅನ್ಸಿದ್ರೆ, ಯಾವ್ದೆಲ್ಲ ಸಾಲ ಮಾಡಿ ಪಡ್ಕೊಂಡಿದ್ದೀರೋ, ಮನೆಗಾಗಿರ್ಬೋದು, ಕಾರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದೆಲ್ಲ ಕೊಟ್ಬಿಡಿ. ನೀವು 24 ಗಂಟೆ ಖುಷಿಯಾಗಿರೋದಕ್ಕೂ ಹುಟ್ಟಿಲ್ಲ, ದುಃಖದಲ್ಲಿರೋದಕ್ಕೂ ಹುಟ್ಟಿಲ್ಲ ಸ್ನೇಹಿತರೆ. ನೋಡಿ, ನೀವು ಸಮಾಧಾನದಿಂದ ನೆಮ್ಮದಿಯಾಗಿ ಸಂತೋಷವಾಗಿರೋದಕ್ಕೆ ಹುಟ್ಟಿರೋದು. ಅದಕ್ಕೋಸ್ಕರನೇ ನಮ್ಮ ದಾಸರು, ಶರಣರು, ಹಿರಿಯರು, ನಮ್ಮ ಎಲ್ಲಾ ಸ್ವತಂತ್ರ ಹೋರಾಟಗಾರರಾಗಿರ್ಬೋದು, ಮತ್ತೆ ಎಲ್ಲಾ ಚಿಂತಕರಾಗಿರ್ಬೋದು, ಎಲ್ಲಾ ಗುರುಗಳಾಗಿರ್ಬೋದು, ಎಲ್ಲರೂ ಹೇಳ್ಕೊಡ್ತಾ ಇರೋದು ಇಷ್ಟೇನೆ, ಮನುಷ್ಯರಿಗೆ ನೀವು ಸಂತೋಷವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಸಮಾಧಾನದಿಂದ ಇರಬೇಕು ಅನ್ನೋದಕ್ಕೋಸ್ಕರನೇ ಇಷ್ಟೊಂದೆಲ್ಲ ಗ್ರಂಥಗಳು ಬರೆದಿದ್ದಾರೆ, ಇಷ್ಟೊಂದೆಲ್ಲ ಮಾಹಿತಿಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಅಜ್ಞಾನದ ಫಲ ಏನಿದೆ ಅದರಿಂದ ನಾವು ಈ ದುಃಖಕ್ಕೆ ದಿನ ಶರಣಾಗ್ತಾ ಇರ್ತೀವಿ. ಯಾರಲ್ಲಿ ಆಧ್ಯಾತ್ಮಿಕ ಚಿಂತನೆ ಇರ್ತದೆ, ಯಾರಲ್ಲಿ ಭಕ್ತಿಪೂರ್ವಕವಾದ ಭಾವನೆಗಳಿರ್ತದೆ, ಎಲ್ಲರನ್ನು ಸಮಾನವಾಗಿ ಪ್ರೀತಿಸುವಂತ ಗುಣ ಇರ್ತದೆ, ಅವ್ರು ಎಂದಿಗೂ ದುಃಖವಾಗಿರೋದಿಲ್ಲ. ಯಾರಿರ್ಲಿ, ಯಾರಿಲ್ದರೆ ಇರ್ಲಿ, ಅವ್ರೊಳಗೆ ಅವ್ರು ಸದಾ ಯಾವಾಗೂ ಆನಂದದಲ್ಲಿ ಇರ್ತಾರೆ. ನೋಡಿ, ಎಲ್ಲದಕ್ಕೂ ನಮ್ಮ ಚಿಂತನೆ ಕಾರಣ. ನೋಡಿ, ನೀವು ನಿಮ್ಮ ಪುಟ್ಟ ಜಗತ್ತೇನಿದೆ, ನಿಮ್ಮ ಅಣ್ಣನೋ, ತಮ್ಮನೋ, ಅಕ್ಕನೋ, ತಂಗಿನೋ, ಗಂಡ, ಹೆಂಡತಿನೋ, ಮಕ್ಕಳು, ಏನು ಕುಟುಂಬ ಸದಸ್ಯರು ಒಂದು 10 ಜನ ಇರ್ತಾರೆ. ಆ 10 ಜನಕ್ಕೋಸ್ಕರನೇ ನೀವು ದಿನ ಬೆಳಗ್ಗೆ ಸಾಯಂಕಾಲದವರೆಗೂ ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ಅವ್ರ ಬಗ್ಗೆನೇ ಚಿಂತನೆ ಮಾಡೋದು, ಅವ್ರ ಬಗ್ಗೆನೇ ಅವ್ರು ಅದ್ ನೋಡ್ಲಿಲ್ವಲ್ಲ, ಮಾಡ್ಲಿಲ್ವಲ್ಲ, ಮಾತಾಡ್ಸ್ಲಿಲ್ವಲ್ಲ, ಸಮಯ ಕೊಡ್ಲಿಲ್ವಲ್ಲ, ಇನ್ನೊಂದು ಮತ್ತೊಂದು ಮಗದೊಂದು ಅಂದ್ಕೊಂಡು ಬರೇ ಪುಟ್ಟ ಜಗತ್ತಲ್ಲೇ ಬದುಕ್ತಾ ಇರ್ತೀರ. ನೋಡಿ, ತುಂಬಾ ವಿಶಾಲವಾದ ಜಗತ್ತಿದೆ, ಅನೇಕ ಚಿಂತನೆಗಳು ಮಾಡೋದಿದೆ, ಅನೇಕ ವಿಚಾರಗಳು ಕಲಿಯೋದಿದೆ. ನೋಡಿ, ನೀವು ಯಾವಾಗೂ ಬಿಡುವಾಗಿರ್ಬೇಡದು, ತುಂಬಾ ಬ್ಯುಸಿಯಾಗಿ. ಏನಾರ ನೋಡಿ, ಮೊಬೈಲ್ ಇದೆ ಅಂತಂದ್ರೆ ಮೊಬೈಲಲ್ಲೂ ಬೇರೆ ಬೇರೆ ಒಳ್ಳೊಳ್ಳೆ ಜ್ಞಾನವನ್ನು ಪಡೆಯುವಂತ ವಿಚಾರಗಳು ಇರ್ತದೆ. ಅದನ್ನ ಗೂಗಲ್ ಮಾಡಿ ಅಥವಾ ಸರ್ಚ್ ಮಾಡೋ ತಿಳ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ. ಒಳ್ಳೊಳ್ಳೆ ಪುಸ್ತಕಗಳನ್ನ ಖರೀದಿ ಮಾಡಿ, ವಚನ ಪುಸ್ತಕಗಳಾಗಿರ್ಬೋದು, ಇತಿಹಾಸ ಪುಸ್ತಕ ಆಗಿರ್ಬೋದು, ಸ್ವತಂತ್ರ ಹೋರಾಟಗಾರರ ಪುಸ್ತಕ ಆಗಿರ್ಬೋದು, ಎಲ್ಲರ ಬಗ್ಗೆ ಚಿಂತನೆ ಮಾಡಿ ಅದ್ರ ಬಗ್ಗೆ ಕಲೀರಿ. ಅವರ ಮಾರ್ಗದರ್ಶನ ಸಹ ನಮ್ಮ ಬುದ್ಧಿಯನ್ನ ಬಲಪಡಿಸೋದಕ್ಕೆ ತುಂಬಾ ಪ್ರಮುಖವಾದ ವಿಷಯ ಆಗಿರ್ತದೆ. ನೋಡಿ, ನಿಮಗೆ ಸದಾ ಆನಂದದಲ್ಲಿರ್ಬೇಕು ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಮಿತವಾದ ಆಹಾರ ಇರಬೇಕು, ಒಳ್ಳೆ ಗುಣಮಟ್ಟದ ಆಹಾರ ತಿನ್ನಿ, ಸ್ವಲ್ಪ ವ್ಯಾಯಾಮ ಮಾಡಿ, ಸ್ವಲ್ಪ ಏನಾರ ಒಂದು ಭಕ್ತಿ ಭಾವ ಇತ್ತು ಅಂತಂದ್ರೆ ದಿನ ಬೆಳಗ್ಗೆ ಸಂಜೆ ಅಥವಾ ಒನ್ ಟೈಮ್ ಯಾವಾಗ ದೇವಸ್ಥಾನಕ್ಕೆ ಹೋಗ್ಬರೋ ಹವ್ಯಾಸ ಮಾಡ್ಕೊಳ್ಳಿ, ಅಥವಾ ಪಾರ್ಕ್ ನಲ್ಲಿ ವಾಕಿಂಗ್ ಮಾಡೋದನ್ನ ಕಲೀರಿ. ಯಾರಾನ ಬಂದ್ರೆ ನಾವು ಸಂತೋಷ ಪಡ್ತೀವಿ, ಅಥವಾ ಅವ್ರು ಬಂದ್ರೆ ಮಾತ್ರ ನಾವು ಆನಂದ ಪಡ್ತೀವಿ ಅನ್ನೋದನ್ನ ಬಿಟ್ಟಾಕಿ, ಅವ್ರು ಬಂದಾಗ ಅವ್ರ ಜೊತೆ ನೀವು ಸಮಯ ಕಳಿತೀರ, ಅವಾಗ ನೀವು ಸಂತೋಷವಾಗಿರಿ ಅಥವಾ ಆನಂದದಲ್ಲಿ. ನೋಡಿ, ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಯಾರಿರ್ಲಿ, ಯಾರು ಇಲ್ದೇ ಇರ್ಲಿ, ಎಲ್ಲಾರು ಒಂದಿನ ಬಂದಿದ್ದಾರೆ, ಎಲ್ಲಾರು ಒಂದಿನ ನಾವು ಸಾಯ್ತೀವಿ. ಯಾರು ನಮ್ ಜೊತೆನಲ್ಲಿ ಹುಟ್ಟಿಲ್ಲಲ್ವಾ, ತಂದೆ ತಾಯಿ ನಮ್ ಜೊತೆ ಹುಟ್ಟಿಲ್ಲ, ಅಣ್ಣ ತಮ್ಮಂದ್ರ ಅಕ್ಕ ತಂಗಿ ಯಾರು ಹುಟ್ಟಿಲ್ಲ. ನಾವು ಒಬ್ಬರೇ ಬಂದಿದೀವಿ, ಒಬ್ಬರೇ ಜೀವನ ಸಾಗಿಸ್ಬೇಕು. ಯಾರ್ಯಾರು ಯಾವಾಗ ಬರ್ತಾರೋ ಅವ್ರಿಗೆ ಸತ್ಯವಾಗಿ ಪ್ರೀತಿ ಕೊಡೋದ, ಸತ್ಯವಾಗಿ ಮಾತಾಡೋದ, ಸತ್ಯವಾಗಿ ಅವ್ರ ಜೊತೆ ಬದುಕೋಣ. ಯಾರು ಇಲ್ಲ ಅಂದ್ರೆ ನಮ್ಮೊಳಗೆ ನಾವು ಸದಾ ಆನಂದದಲ್ಲಿ, ನೆಮ್ಮದಿಯಿಂದ, ಸಂತೋಷದಿಂದ ಇರೋಣ. ಎಲ್ಲಾ ದುಃಖಗಳಿಗೂ ಕಾರಣ ನೀವೇ ಆಗಿರ್ತೀರಾ. ಅದಕ್ಕೆ ನಿಮ್ಮ ಚಿಂತನೆನೇ ಕಾರಣ ಆಗಿರ್ತದೆ, ನಿಮ್ಮ ದುರ್ಬಲ ಮನಸ್ಸಾಗಿ ಕಾರಣ ಆಗಿರ್ತದೆ, ಅಥವಾ ಸನ್ನಿವೇಶ ಕಾರಣ ಆಗಿರ್ತದೆ, ಅಥವಾ ನೀವೇನ್ ಆಸೆ ಪಟ್ಟಿರ್ತೀರಾ ಅದು ನೆರವೇರ್ತಾ ಇರೋದಿಲ್ಲ, ಅದಕ್ಕೆ ನೀವು ದುಃಖಕ್ಕೆ ಶರಣಾಗಿರ್ತೀರಾ. ನೋಡಿ, ಇಲ್ಲಿ ನೀವು ಆಸೆ ಪಡೋದಕ್ಕೋ ಇನ್ನೊಬ್ರು ನಮ್ಮ ಮೆಚ್ಚೋದಕ್ಕೋಸ್ಕರ ನೀವು ಹುಟ್ಟಿಲ್ಲ. ನೀವು ಆನಂದದಲ್ಲಿ, ಶಾಂತಿಯಿಂದ, ಸಮಾಧಾನದಿಂದ ಬದುಕೋದು ಕೊಟ್ಟಿದ್ದೀರಾ. ಏನಾರ ಹೆಚ್ಚಿನ ಪ್ರಶ್ನೆ ಇತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ಚೆನ್ನಾಗಿದೆ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಮಿತ್ರರಿಗೂ ಸಹ ಕಳಿಸ್ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆತ್ಮ ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮಃ.